ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಳ್ಳೋದಲ್ಲ, ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಗೊತ್ತು. ಮನುಷ್ಯನಿಗೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಕೆಲವೊಂದಲ್ಲ ಆಲ್ಮೋಸ್ಟ್ ಕೆಲವೊಂದು ಟೈಮಲ್ಲಿ ಕೆಲವೊಬ್ರು ಏನು ಗೊತ್ತಾ, ಈ ಮೆಂಟಲ್ ಥರ ಆಡ್ತಿರ್ತಾರೆ, ತಲೆ ಕೆಟ್ಟು ಹೋಗಿರೋ ಥರ. ಕೋಪ ಅನ್ನೋದಿತ್ತಲ್ಲ ಮನುಷ್ಯನ, ಅದು ಎಂಥ ಉನ್ನತ ಮಟ್ಟದಲ್ಲಿದ್ದರೂ ಅವನ್ನ ಕೆಳಗಡೆ ತಳ್ಳತ್ತೆ. ಇವತ್ತಿನ ಟಾಪಿಕ್ಕೇ ಅದು, ಕೋಪ 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 ಅನ್ನೋದೊಂದು ಇದೆಯಲ್ಲ. ಆಲ್ಮೋಸ್ಟು ಕೋಪ ಇರುತ್ತೆ, ಎಲ್ಲ ಮನುಷ್ಯನಿಗೂ ಕೋಪ ಇರುತ್ತೆ. ಬಟ್ ಏನಾಗುತ್ತೆ, ಕೆಲವೊಂದು ವಿಷಯಗಳನ್ನ ಕೆಲವೊಬ್ರು ಏನೋ ನಮ್ಮ ಬಗ್ಗೆ ಮಾತಾಡಿರ್ತಾರೆ, ಇಲ್ಲ ಏನೋ ಒಂದು ತಪ್ಪು ಮಾಡಿರ್ತಾರೆ. ಮತ್ತೊಂದು ಅವ್ರು ತಪ್ಪು ಮಾಡಿದಾಗ ಇಮಿಡಿಯೇಟ್ ಯಾವತ್ತೂ ಕೋಪ ಮಾಡ್ಕೊಳ್ಬಾರ್ದು, ಅರ್ಥ ಮಾಡ್ಕೊಳ್ಬೇಕು. ಆವಾಗ ನೀವು ಕೋಪ ಮಾಡಿಕೊಂಡು ಅವ್ರಿಗೆ ಕೆಟ್ಟದಾಗಿ ಬೈದು, ಇಲ್ಲ ಜನರ ಎದುರುಗಡೆ ಅವಮಾನ ಮಾಡಿ, ಆಮೇಲೆ ನೀವು ಸಾರಿ ಕೇಳಿದ್ರೆ ಏನು ಪ್ರಯೋಜನ ಹೇಳಿ? ಅಲ್ವಾ? ಅದು ತಪ್ಪು. ಅದು ನನ್ನ ಪ್ರಕಾರ ತಪ್ಪು ಅನಿಸುತ್ತೆ. ಯಾರಾದರೂ ವಿಡಿಯೋ ನೋಡೋರಿದ್ದರೆ ನಾನು ಹೇಳಿದ ತಪ್ಪು ಅನಿಸಿ ನಾನು ಕಮೆಂಟ್ ಮಾಡಿ ಆಯಿತಾ? ನನ್ನ ಪ್ರಕಾರ ಅದು ತಪ್ಪು. ಒಂದು ಏನು ಗೊತ್ತಾ, ಒಂದು ಉನ್ನತ ಈ ಮನೆಯಲ್ಲೇ ಹೆಂಡತಿ ಅಂದ್ಕೊಳ್ಳಿ, ಗಂಡ ಏನಾದ್ರು ಬೈದ ಅಂದ ತಕ್ಷಣ ಏನಾದ್ರು, ಬಟ್ ನಮ್ಮ ತಪ್ಪಿಲ್ಲದೆ ಏನೂ ಬೈದಿರಲ್ಲ, ಬೈದ ಅಂದ ತಕ್ಷಣ ಕೋಪ ಮಾಡ್ಕೊಳ್ಳೋದು, ಸಡನ್ ರಿಯಾಕ್ಟ್ ಮಾಡೋದು, ಅದೆಲ್ಲ ಮಾಡಬಾರ್ದು. ಅವ್ರು ಬೈದಿರೋದನ್ನ ನಾವು ಕೇಳಿಸ್ಕೊಂಡು ಒಂದು ಅರ್ಧ ಗಂಟೆ ಸೈಲೆಂಟಾಗಿ, ನಿಮ್ಗೆ ಅರ್ಥ ಆಗುತ್ತೆ ಏನಕ್ಕೆ ಬೈದಿರ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತಲ್ವಾ? ಹಾಗೇನ ನಾನು ಹೇಳೋದು, ದೊಡ್ಡ ದೊಡ್ಡ ಮನುಷ್ಯರು ಇರ್ತಾರೆ, ಕೆಲವೊಬ್ರು ಅವ್ರ ಕೆಳಗಡೆ ಕೆಲಸ ಮಾಡೋರು ಇರ್ತಾರೆ, ಯಾರ್ಯಾರೋ ಇರ್ತಾರೆ ಅಲ್ವಾ? ನೂರಾರು ಜನ ಇರ್ತಾರೆ. ಅಲ್ಲಿ ನೂರಾರು ಜನರು ಎದುರುಗಡೆ ಕೋಪ ಮಾಡಿಕೊಂಡು ನಿನ್ನ ದರ್ಪ ತೋರಿಸ್ಬಿಟ್ಟು ತೋರಿಸಿ ಲಾಸ್ಟಲ್ಲಿ ಅವ್ರಿಗೆ ಸಾರಿ ಕೇಳೋದು, ಇಲ್ಲ ನಾನು ಹಿಂಗೆ ಮಾಡಬಾರ್ದಿತ್ತು ಅಂತ ಹೇಳೋದು, ಆ ಥರ ತಪ್ಪು. ಅದು ಅಸಹ್ಯ. ಅದು ಹಾಗೆಲ್ಲ ಮಾಡಬಾರ್ದು ಅಲ್ವಾ? ಅದಕ್ಕೆ ಹೇಳೋದು, ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ನಿಮ್ಮ ಹಿಡುವಲ್ಲಿ ನೀವು ಇಟ್ಕೊಳ್ಳಿ. ಕೋಪ ಜಾಸ್ತಿ ಇರೋರು ಏನು ಮಾಡಿ, ಉಪ್ಪು ಕಮ್ಮಿ ಮಾಡಿ ದೇಹಕ್ಕೆ, ಮತ್ತು ದೇಹದಲ್ಲಿ ಕೊಲೆಸ್ಟ್ರಾಲ್ ರೈಸ್ ಆದಂಗೆ ಅವ್ರಿಗೆ ಕೋಪ ಜಾಸ್ತಿ ಆಗುತ್ತೆ. ಉಪ್ಪು ಕಮ್ಮಿ ಮಾಡಿ, ವಾಕಿಂಗು ಎಕ್ಸಸೈಸು ರೂಢಿ ಮಾಡ್ಕೊಳ್ಳಿ. ಮತ್ತೊಂದು ಧ್ಯಾನ. ಕೋಪ ನಿಮ್ಮ ದೇಹದಲ್ಲಿ ಚೆನ್ನಾಗಾಗಬೇಕಾದ್ರೆ ಧ್ಯಾನ ಮಾಡಬೇಕು. ಮಿನಿಮಮ್ ದಿನಕ್ಕೊಂದು 20 ಮಿನಿಟ್ಸ್ ಆದರೂ ಸೈಲೆಂಟಾಗಿ ಕೂತ್ಕೊಂಡು ಬ್ರೀತಿಂಗ್ ಮಾಡ್ಕೊಳ್ಳಿ, ಧ್ಯಾನ ಮಾಡಿ. ಆ ಧ್ಯಾನದಿಂದ ಆಲ್ಮೋಸ್ಟ್ ಕೋಪ ಕಮ್ಮಿ ಆಗುತ್ತೆ. ಅತಿಯಾದ ಕೋಪ ಇದ್ದವರಿಗೆ ಶುಗರು BP 100%. ಕೋಪ ಜಾಸ್ತಿ ಇರೋರಿಗೆ ಶುಗರ್ ಇರುತ್ತೆ, ಇಲ್ಲ BP ಇರುತ್ತೆ. ಆಲ್ಮೋಸ್ಟ್ 99% ಅದೇ ಥರ ಐತೆ. ಅದಕ್ಕೋಸ್ಕರ ಕೋಪ ಮಾಡ್ಕೊಳ್ಬೇಡಿ. ಕೋಪ ಮಾಡ್ಕೊಂಡಾಗ ನಮ್ಮ ಬೆಲೆ ನಾವೇ ಕಳ್ಕೊಳ್ತೀವಿ ಅಲ್ವಾ? ಈಗ ಯಾರೋ ಒಂದು ಮಾತು ಹೇಳಿದ್ರು, ಅವ್ರಿಗೆ ಸಡನ್ ರಿಯಾಕ್ಟ್ ಮಾಡಿ. ನೀವೇನಾದ್ರು ಹೇಳಿದ್ರೆ, ನೀನು ಮಾಡ್ತಾ ಇರೋ ತಪ್ಪು ಅಂತ ಹೇಳ್ತಾರೆ, ಇಲ್ಲ ನಾನು ಮಾಡ್ತಿರೋದು ಸರಿನೇ ಅಂತ ವಾದ ಮಾಡೋರು ಇರ್ತಾರೆ. ಅದಕ್ಕೆ ಹೇಳೋದು, ಅವರು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ರಿಯಾಕ್ಟ್ ಮಾಡಿ ಪ್ಲೀಸ್, ದಯವಿಟ್ಟು. ಸಡನ್ನಾಗಿ ಯಾರಿಗೂ ರಿಯಾಕ್ಟ್ ಮಾಡಬೇಡಿ ಅಲ್ವಾ? ಸಡನ್ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಅದು ಡಿಪೆಂಡ್ಸು, ನಿಮ್ಮನ್ನೇ ಅವಲಂಬನೆ ಮಾಡ್ಕೊಂಡಿರ್ತಾರೆ ಕೆಲವೊಬ್ಬರೆಲ್ಲ. ಈ ಗಂಡ ಹೆಂಡತಿ ಆಗಲಿ, ಮಕ್ಕಳಾಗಲಿ ನೋಡಿ, ತುಂಬ ಜಗಳಗಳು ಬಂದಾಗ ಡೈವರ್ಸ್ ಲೆವೆಲಿಗೆ ಹೋಗೋದು, ಅದು ಕೋಪದಿಂದನೇ ಆಗೋದು. ಅದೆಲ್ಲ ಕೋಪದಿಂದನೇ. ಯಾರಾದರೂ ಏನಾದ್ರು ಒಂದು ಮಾತಂದಾಗ ಕೊಲೆ, ಸುಲಿಗೆ, ಕಿತ್ತಾಟ, ಜಗಳ, ಇದೆಲ್ಲ ಕೋಪದಿಂದನೇ. ಆ ಟೈಮಲ್ಲಿ ನಾವು ಸೈಲೆಂಟಾಗಿದ್ಬಿಟ್ರೆ, ಒಬ್ಬರು ಜೋರಾಗಿ ಮಾತಾಡ್ತಿದ್ದಾಗ ಇಲ್ಲ ಕಿರ್ಚ್ತಾ ಇದ್ದಾಗ ನಾವು ಸೈಲೆಂಟಾಗಿಬಿಟ್ರೆ ಅದು ಕೊನೆ ಆಗೋಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಹೇಳಿ, ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ದ್ವೇಷ ಕಂಟಿನ್ಯೂ ಆಗುತ್ತೆ. ಸತ್ಯ, ದ್ವೇಷ ನಡೀತಾನೆ ಇರುತ್ತೆ. ಕೋಪ ಮನುಷ್ಯನಿಗೆ ಯಾವಾಗ ಬರುತ್ತೆ ಹೇಳಿ? ನೀನು ಮಾಡ್ತಾ ಇರೋದು ತಪ್ಪು ಅಂತ ನಿಮಗೆ ಗೊತ್ತಿರುತ್ತೆ, ಬಟ್ ಬೇರೆಯವ್ರು ಅದನ್ನು ತಪ್ಪು ಅಂತ ಹೇಳಿದಾಗ ಅಲ್ವಾ? ನಾನು ಮಾಡ್ತಾ ಇರೋದು ನನಗೆ ತಪ್ಪು ಅಂತ ಗೊತ್ತು, ನಾನೇನು ಮಾಡ್ತೀನಿ ಅದು ತಪ್ಪು ಅನ್ನೋದು ಗೊತ್ತು. ಆ ತಪ್ಪನ್ನು ಇನ್ನೊಬ್ಬ ಐಡೆಂಟಿಫೈ ಮಾಡಿ ನೀನು ತಪ್ಪು ಅಂತ ಹೇಳಿದಾಗ ಕೋಪ ಬರೋದು ಸಹಜ. ಅದು ಕೋಪ ಬರೋದು, ಅದರಿಂದ ದ್ವೇಷ ಹುಟ್ಕೊಳ್ಳುತ್ತೆ. ದ್ವೇಷ ಹುಟ್ಕೊಂಡ್ಮೇಲೆ ಏನಾಗುತ್ತೆ, ದ್ವೇಷದಿಂದ ಕೊಲೆಗಳಾಗುತ್ತೆ. ಕೊಲೆ ಆದಮೇಲೆ ಏನಾಗುತ್ತೆ, ಸಂಸಾರ ಬೀದಿ ಬರುತ್ತೆ. ಸಂಸಾರ ಬೀದಿ ಬಂದಮೇಲೆ ಏನಾಗುತ್ತೆ, ಕೊಲೆ ಮಾಡಿದವರು ಜೈಲು ಪಾಲಾಗ್ತಾರೆ. ಜೈಲಿಂದ ವಾಪಸ್ ಬರಲಿಕ್ಕಾಗಲ್ಲ. ಅವ್ರ ಜೀವನ ಎಲ್ಲಿ ಹೋಯ್ತು? ಇಷ್ಟೆಲ್ಲ ಆಗಿದ್ದು ಎಲ್ಲಿಂದ? ಇಷ್ಟೆಲ್ಲ ಆಗಿರೋದು ಎಲ್ಲಿಂದ? ಎರಡೇ ವರ್ಡ್, ಕೋಪ. ಪೇಷನ್ಸ್ ಇಲ್ಲ ಅಂದರೆ ಮನುಷ್ಯನ ಜೀವನದಲ್ಲಿ ಏನೂ ಸಾಧಿಸೋಕ್ಕಾಗಲ್ಲ. ನೀವು ಎಷ್ಟೇ ಸಾಧನೆ ಮಾಡಿಟ್ರೂ ವೇಸ್ಟ್ ಅದು ಅಲ್ವಾ? ನೀವು ಗುಡ್ಡನ್ನೇ ಕಡ್ದಿಟ್ಟಿರಿ, 100 ಕೋಟಿ ಪ್ರಾಪರ್ಟಿ ಕೊಡಿ, 100 ಕೋಟಿ ಮಾಡಿ, ನೀವು ಆಡೋ ಒಂದು ನುಡಿ ಇತ್ತಲ್ಲ, ನಿಮ್ಮ ಬೆಲೆ ಹೆಚ್ಚು ಮಾಡುತ್ತೆ. ಮತ್ತೊಂದು, ನೀವು ನಿಮ್ಮ ಮಾತಿಂದ ಜನ ನಿಮ್ಮ ಹಿಂದೆ ಬರ್ಬೇಕು ಅನ್ನೋದು ತಪ್ಪು. ನೀವು ಆಡೋ ಮಾತಾಗಲಿ, ನೀವು ತೋರಿಸೋ ಪ್ರೀತಿಲಿ, ನಾಟಕೀಯ ಪ್ರೀತಿ, ಅದರಿಂದ ಜನ ನಿಮ್ಮ ಹಿಂದೆ ಬರೋದು ತಪ್ಪು. ಜನರೇನು ಗೊತ್ತಾ, ನಮಗೆ ಗೊತ್ತಿಲ್ಲದೇ ನಮ್ಮ ಹಿಂದೆ ಬರಬೇಕು, ಅದನ್ನು ಜನರನ್ನು ಗಳಿಸಿದ್ದಾರೆ ಅಂತ ಹೇಳ್ತಾರೆ. ನೀವು ಆಡೋ ಮಾತು ಬೇರೆ, ನಿಮ್ಮ ಮನಸ್ಸು ಬೇರೆ. ನೀವು ಆಡ್ತಾ ಇರೋದೇ ಒಂದಾಗಿರುತ್ತೆ, ಕಿತ್ತೋಗಿರೋ ಮನಸ್ಸು ಇರುತ್ತಲ್ಲ, ಕೆಟ್ಟ ಮನಸ್ಸು ಒಳಗಡೆ ಇರೋದೇ ಇನ್ನೊಂದಾಗಿರುತ್ತೆ.
ಆ ಥರ ಬದುಕಬೇಡಿ, ಅಸಹ್ಯ ಬದುಕೋದು ಅಲ್ವಾ. ಏನೋ ಕಷ್ಟ ಅಂತ ಬಂದವರಿಗೆ ನಿಮ್ಮ ಕೈ ನೀವು ಲಕ್ಷ ದುಡಿತಾ ಇದ್ರೆ ಒಂದು 10,000 ಸಹಾಯ ಮಾಡಿ, ಇಲ್ಲ 1,000 ಮಾಡಿ, ಏನೂ ಕಳ್ಕೊಳ್ಳಲ್ಲ ನಿಮ್ಮದು ಆಸ್ತಿನ. ನೀವು 1,000 ಇಲ್ಲಿ ದಾನ ಮಾಡಿದರೆ ಬೇರೆ ರೂಪದಲ್ಲಿ ದೇವ್ರು ನಿಮ್ಗೆ ಕೊಡ್ತಾ ಹೋಗ್ತಾನೆ. ಇಲ್ಲ ದುಡ್ಡಿನ ರೂಪನೇ ಅಂತಲ್ಲ, ನಿಮ್ಮ ಆರೋಗ್ಯ ಕಿತ್ಕೊಳ್ಳಲ್ಲ ದೇವರು ಅಲ್ವಾ, ನೀವು ಕಾಯಿಲೆಗಳು ಕೊಡಲ್ಲ, ಇಲ್ಲ ಮನಸ್ಸಿಗೆ ನೆಮ್ಮದಿ ಕಿತ್ಕೊಳ್ಳಲ್ಲ. ಆ ಥರ ಯಾವುದೋ ಒಂದು ರೂಪದಲ್ಲಿ ದೇವ್ರು ಬರ್ತಾ ಹೋಗ್ತಾನೆ, ದೇವ್ರು ನೀಡ್ತಾನೆ. ನೀವು ಒಂದು 10,000 ದುಡೀರಿ, ಅದರಲ್ಲಿ 100 ರೂಪಾಯಿ ಖರ್ಚು ಮಾಡಿ. ಹೋಗ್ತಾರೆ ಬಡವರು ಭಿಕ್ಷುಕರಿಗೋ ಇಲ್ಲ ಅನಾಥಾಶ್ರಮಕ್ಕೆ 100 ರೂಪಾಯಿ ಕೊಡಿ ಸಾಕಲ್ವಾ. ಕೋಟಿಗಟ್ಟಲೆ ದುಡ್ಕೊಂಡು ನೀವೇ ಇಟ್ಕೊಂಡು ನೀವೇ ಕಿತ್ತಾಡ್ಕೊಂಡು ಇನ್ನೊಬ್ರಿಗೆ ನೋವು ಮಾಡಿಕೊಂಡು ಏನು ಸಾಧಿಸ್ತೀರ ನೀವು? ಏನೂ ಸಾಧಿಸಲ್ಲ ಜೀವನದಲ್ಲಿ ಅಲ್ವಾ. ಹೋಗೋ ಟೈಮಲ್ಲಿ ಒಂದೇ ಗೋವಿಂದ ಗೋವಿಂದ. ಕೋಟಿ ಇರೋನು ಸತ್ರು ಗೋವಿಂದ, ಬಡವ ಸತ್ರು ಗೋವಿಂದ, ಇಲ್ಲ ಭಿಕ್ಷುಕ ಸತ್ರು ಗೋವಿಂದನೇ ಅಲ್ವಾ. ಅದಕ್ಕೋಸ್ಕರ ನೀವು ದುಡಿಮೆ ಮಾಡಿದಲ್ಲಿ ಒಂದು ಸ್ವಲ್ಪನಾದರೂ ಜನರಿಗೆ ಸಹಾಯ ಆಗೋ ಥರ ಮಾಡಿ. 4 ಜನರಿಗೆ ನಿಮ್ಮ ಹೆಸರು ಹೇಳ್ಕೊಂಡು ಬದುಕಬೇಕು. ನೀವು ಒಂದು ಕಡೆ ಎಲ್ಲೋ ಕೆಲಸ ಮಾಡ್ತೀರಾ, ಎಲ್ಲೋ ಅಂದ್ಕೊಳ್ಳಿ, ನೀವು ಓನರಿಗೆ ಅಂದ್ಕೊಳ್ಳಿ, ಓನರ್ ಹೆಸರು ಹೇಳ್ಕೊಂಡು ನೀವು ಬದುಕ್ತಾ ಇರೋಕೆ ಆ ಥರ ಬದುಕಬೇಕು ಭೂಮಿ ಮೇಲೆ. ಇಲ್ಲ ಎಲ್ಲರ ಹತ್ರ ಈಗ ಲಕ್ಷ ಜನ ನಿಮ್ಮನ್ನು ಒಳ್ಳೆಯವರು ಅಂತ ಹೇಳಲಿಕ್ಕಾಗಲ್ಲ. ಲಕ್ಷದಲ್ಲಿ ಒಂದು 20,000 ಜನನಾದರೂ ನಿಮ್ಮನ್ನು ಒಳ್ಳೆಯವರು ಅಂತ ಹೇಳ್ಬೇಕು ಅಲ್ವಾ. ದೂರದಿಂದ ನೋಡಿದಾಗ ನಿಮ್ಮ ಬಗ್ಗೆ ಎಲ್ಲೋ ನೋಡ್ಕೊಂಡು ಏನೋ ಒಂದು ಒಪಿನಿಯನ್ ಇಟ್ಕೊಂಡು ಜನ ಬಂದಿರ್ತಾರೆ. ಅವ್ರು ಬಂದಿರೋರನ್ನ ಅವಮಾನ ಮಾಡಿ ಕಳಿಸ್ಬೇಡಿ ಯಾವತ್ತು ಅಲ್ವಾ. ರಿಲೇಷನ್ ಆಗಲಿ, ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಹತ್ತಿರದವರಾಗಲಿ, ಇಲ್ಲ ಸರೌಂಡಿಂಗ್ ದೂರದವರಾಗಲಿ, ಆಜು ಬಾಜುವರಾಗಲಿ, ಯಾವತ್ತೂ ಅವ್ರಿಗೆ ಬೇಜಾರು ಮಾಡಬೇಡಿ. ಬೇಜಾರು ಮಾಡಿದ್ರಿ ಅಂದರೆ ಅದು ಯಾವುದರಿಂದ? ಕೋಪದಿಂದ ಆಗುತ್ತೆ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಕೋಪ ಒಳ್ಳೆಯದಲ್ಲ ದೇಹದ ಎಷ್ಟೋ ಆರ್ಗನ್ಸ್ನ ಡ್ಯಾಮೇಜ್ ಮಾಡೋ ಲೆವೆಲಿಗೆ ಇರುತ್ತೆ. ಕೋಪ ಜಾಸ್ತಿ ಆದಾಗ ಏನಾಗುತ್ತೆ? ಎಲ್ಲರೂ ಹೊಡ್ಕೊಳ್ಳೋಣ, ತಲೆ ಚಚ್ಕೊಳ್ಳೋಣ, ಇಲ್ಲ ಕೈ ಮುಟ್ಕೊಳ್ಳೋಣ, ಇನ್ನೊಬ್ರು ಹೊಡೆಯೋಣ, ಅದೆಲ್ಲ ಬರುತ್ತೆ. ಕೋಪ ಬರೋದು ಯಾಕೆ ಹೇಳಿ? ನಾವು ಮಕ್ಕಳಿಗೆ ಆಗಲಿ ಓದು ಅಂತ ಹೇಳಿರ್ತೀವಿ. ಈಗ TV ಮೊಬೈಲು ಬಳಸೋದು ಇವನ್ ಏನಾಗುತ್ತೆ, ನಮಗೆ ಅನಿವಾರ್ಯ, ಜಾಬ್ ಪರ್ಪಸ್ ಅನಿವಾರ್ಯ, ಬಳಸಲೇಬೇಕಾದ ಪರಿಸ್ಥಿತಿ. ಮಕ್ಕಳಿಗೆಲ್ಲ ಏನು ಹೇಳಿ? TV ಅವಶ್ಯಕತೆ ಇಲ್ಲ. ಸ್ಕೂಲಲ್ಲಿ ಪೇಪರ್ಸ್ ಕೊಡ್ತಾರೆ, ಅಲ್ಲಿ ನ್ಯೂಸ್ ಚಾನಲ್ ನ್ಯೂಸ್ ಎಲ್ಲ ಹೇಳ್ತಾರೆ, ಪ್ರತಿಯೊಂದು ಮಾಹಿತಿ ಕೊಟ್ಟಿರ್ತಾರೆ. TV ನೋಡಬಾರ್ದು ಅಂತಲೇ ಅವ್ರಿಗೆ ಪೇಪರ್ ಕಳಿಸಿರ್ತಾರೆ ಅಲ್ವಾ. ಅವಾಗ ಏನಾಗುತ್ತೆ? ಮಕ್ಕಳಿಗೆ ನಾವು ಏನು ಹೇಳೋಗಿರ್ತೀವಿ, ಬಜಾನ್ ನಾನು ಡ್ಯೂಟಿ ಹೋಗ್ತೀನಿ ಅಂದ್ಕೊಳ್ಳಿ, ಮನೇಲಿ ಯಾರೂ ಇರೋಲ್ಲ, ಒಬ್ಬರೇ ಮಗು ಇರ್ತಾರೆ. ಮೊಬೈಲ್ ಬಳಸಬೇಡಿ, TV ಬಳಸಬೇಡಿ, ಓದ್ಕೊಳ್ಳಿ, ಆದಷ್ಟು ರೆಸ್ಟ್ ಮಾಡಿ ಅಂತ ಹೇಳೋಗಿರ್ತೀವಿ. ವಾಪಸ್ ಬಂದಾಗ ಏನಾಗಿರುತ್ತದು? ಡೆಡ್ ಅಪೋಸಿಟ್ ಆಗಿರುತ್ತೆ. ಇಡೀ ದಿನ TV ನೋಡಿದಾಗ ಏನು ಅನ್ಸುತ್ತೆ ನಮಗೆ? ಬೆಲ್ಟ್ ಕಿತ್ತು ಹೋಗೋ ಥರ ಹೊಡೆಯೋಣ ಅನಿಸುತ್ತೆ. ಯಾಕೆ ಹೇಳಿ? ಫಸ್ಟ್ ಆಫ್ ಆಲ್ ಒಂದು ಕಡೆ ಓದಿರಲ್ಲ, ಇನ್ನೊಂದು ಕಡೆ ಕಣ್ಣು ಹಾಳು ಮಾಡ್ಕೊಂಡಿರ್ತಾರೆ. ಆ ಟೆನ್ಷನ್. ನಾವು ಆ ಕಡೆ ಡ್ಯೂಟಿ ಮಾಡಲಿಕ್ಕೂ ಆಗಲ್ಲ, ಇವರು ಸಮಾಧಾನ ಮಾಡಲಿಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಇರುತ್ತಲ್ವ. ಅವಾಗ ಕೋಪ ಬರೋ ಸಹಜನೇ. ಬಟ್ ಈ ಥರ ಕೋಪ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮಕ್ಕಳು ತಪ್ಪು ಮಾಡ್ತಾ ಇದ್ದಾಗ, ಇಲ್ಲ ದಾರಿ ಬಿಟ್ಟು ಬೇರೆ ರೂಟಲ್ಲಿ ಹೋಗ್ತಿದ್ದಾಗ, ಅದು ತಾಯಿ ಮನಸ್ಸಿಗೆ ತಪ್ಪು ಅನಿಸಿದರೆ ಅದನ್ನು ಹೇಳೋ ರೈಟ್ಸ್ ತಾಯಿಗಿದೆ. ಅದನ್ನು ಮಕ್ಕಳು ಕ್ವಶನ್ ಮಾಡೋಂಗಿಲ್ಲ. ಯಾಕಂದ್ರೆ ನಾವು ಹೋರಾಡ್ತಿರೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ ಅಲ್ವಾ. ಅದೊಂದು ತಲೆಯಲ್ಲಿ ಇಟ್ಕೊಂಡು ಇದು ಮಾಡಿ. ಮತ್ತೊಂದು ತುಂಬ ಜನ ಸೇರಿದಾಗ ಪ್ರೀತಿಯಿಂದ ಮಾತಾಡಿ. ನಿಮ್ಮ ಬಗ್ಗೆ ಅವ್ರು ಕೆಟ್ಟವರು ಒಳ್ಳೆಯವರು ಅಂತ ಅವ್ರಿಗೆ ಗೊತ್ತಿರಲ್ಲ. ನೀವು ಪ್ರೀತಿಯಿಂದ 4 ಮಾತಾಡಿದಾಗ ಏನನ್ಸುತ್ತೆ? ಓ ಈ ಅಮ್ಮ ಒಳ್ಳೇದೇ ಅನ್ಸುತ್ತೆ. ಬೇರೆ ಟೈಮಲ್ಲಿ ನೀವು ಕೋಪ ಮಾಡ್ಕೊಂಡು ಏನೇ ಮಾತಾಡಿದ್ರು ಏನೋ ಟೆನ್ಷನ್ ಇರ್ಬೋದೇನೋ, ಅದಕ್ಕೆ ಹಂಗೆ ಮಾಡ್ತಾರೆ ಅನಿಸುತ್ತೆ ಅಲ್ವಾ. ಅದಕ್ಕೆ ಹೇಳಿದೆ, ಕೋಪ ಒಳ್ಳೆಯದಲ್ಲ, ಯಾರಿಗೂ ಒಳ್ಳೆಯದಲ್ಲ. ಈವನ್ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ, ಯಾವುದೇ ಉನ್ನತ ಸ್ಥಾನದಲ್ಲಿದ್ದವ್ರನ್ನು ಕೋಪ ಮಾಡ್ಕೊಳ್ಬೇಡಿ. ಒಂದು ಸಾರಿ ನೀವು ಆಡಿರೋ ಮಾತಿದೆಯಲ್ಲ, ನೀವು ಬ್ರಹ್ಮ ಕೊಟ್ಟರು, ಬ್ರಹ್ಮ ಕೋಟಿ ಕೊಟ್ಟರು ಅದು ಹೋಗಲ್ಲ ನಿಮಗೆ. ನೀವು ಆಡಿದ ಮಾತು ಆಡಿಸ್ಕೊಂಡವನಿಗೆ ನೆನಪಿದ್ದೇ ಇರುತ್ತೆ. ನೀವು ಆಡಿರೋ ಮಾತು ಯಾವತ್ತೂ ಹೋಗಲ್ಲ. ಅದಕ್ಕೋಸ್ಕರ ಕೋಪ ಬಂದ ಸಡನ್ ರಿಯಾಕ್ಟ್ ಮಾಡಬೇಡಿ, ಕೋಪ ಮಾಡ್ಕೊಳ್ಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರಿಗೆ ಕೋಪ ಇದೆ, ಕೋಪ ಇರೋರೆಲ್ಲ ಕಮ್ಮಿ ಮಾಡ್ಕೊಳ್ಳಿ. ಕೋಪ ಕಮ್ಮಿ ಮಾಡಿಕೊಂಡು ಜೀವನದಲ್ಲಿ, ಸಂಸಾರದಲ್ಲಿ ಏನಾಗುತ್ತೆ, ಸಂಸಾರದಲ್ಲಿ ನೂರಾರು ಮಾತುಗಳು ಬರುತ್ತೆ, ಡಿಸ್ಕಷನ್ಸ್ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಳಿ. ತಾಳ್ಮೆಯಿಂದ ಕ್ಲಿಯರ್ ಮಾಡ್ಕೊಳ್ಳಿ. ಕೋಪ ಇದ್ದಷ್ಟು ಮನುಷ್ಯನಿಗೆ ಹೃದಯ ತೊಂದರೆ ಕೊಡುತ್ತೆ. ಕೋಪ ಜಾಸ್ತಿ ಇರೋರಿಗೆ ಏನಾಗುತ್ತೆ? ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಬರುತ್ತೆ. BP, ಶುಗರು, ಕೋಪದಿಂದ ಟೆನ್ಷನ್ನು ಎಲ್ಲ ಸ್ಟಾರ್ಟ್ ಆಗುತ್ತೆ. ಹೃದಯ ಸಂಬಂಧಿ ಕಾಯಿಲೆ ಬರುತ್ತೆ. ಮತ್ತೇನಾಗುತ್ತೆ? ಕೋಪ ಜಾಸ್ತಿ ಆದಾಗ ನಿಮ್ಮ ಹಿಡುವಲ್ಲಿ ನೀವಿರಲ್ಲ. ಅದಕ್ಕೆ ದಯವಿಟ್ಟು ನಾನು ಹೇಳ್ತೀನಿ, ಯಾರು ಕೋಪ ಮಾಡ್ಕೊಳ್ಬೇಡಿ, ಕೋಪ ಕಮ್ಮಿ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.